ಚಿಕ್ಕಬಳ್ಳಾಪುರ ಜೈ ಭೀಮ ಹಾಸ್ಟೆಲ್ನ ಊಟದಲ್ಲಿ ಪಿತ ಎನ್ನುವ ಹುಡುಗರು. ದಲಿತರ ಹುಡುಗರಂದ್ರೆ ಇದೇ ರೀತಿ ಅಸಡ್ಡೆ ಮತ್ತು ನಿರ್ಲಕ್ಷ್ಯ ವಹಿಸ್ತಿರುವ ವಾರ್ಡನ್ ಕೆಲಸ ಆದರೂ ಏನು? ಶುಚಿಯಾಗಿರ್ತಕ್ಕಂಥ ಊಟ ಮತ್ತು ಅವರ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸುವುದು ಎಂಬುದಕ್ಕೆ ವಾರ್ಡ್ನ ಅಥವಾ ನೀಲೆಯ ಪಾಲಕರು ಅಂತ ಕರೀತಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇವರ ಮೋಜು ಮಸ್ತಿ, ವಿದ್ಯಾರ್ಥಿಗಳ ಊಟದ ಬಗ್ಗೆ ಯಾವುದೇ ಕೇರ್ ಇಲ್ಲದೆ ನಿರ್ಲಕ್ಷ್ಯ ವಾರ್ಡನ್. ಕೊಳಿತು ಹೋಗುವ ಟೊಮ್ಯಾಟೊ ಮತ್ತು ತರಕಾರಿಗಳನ್ನು ಬಳಸುವುದರಿಂದ ಈ ಥರದ ಹುಳಗಳು ಕಾಣಿಸಿಕೊಂಡಿವೆ ಎಂಬುದು ಆರೋಪ. ಊಟ ಚೆನ್ನಾಗಿಲ್ಲ ಅಂದರೆ ಅವರನ್ನು ಟಾರ್ಗೆಟ್ ಮಾಡ್ತಾರಂತೆ ಅಲ್ಲಿನ ಸೆಕ್ಯೂರಿಟಿ ಇಷ್ಟೊಂದು ದರ್ಪ ಆದರೆ ಅವರನ್ನು ಉದ್ಯೋಗ ಸೇರಿಸಿಕೊಂಡವರು ಇನ್ನು ಯಾವ ಮಟ್ಟದ ಅಧಿಕಾರಿಗಳಾಗಿರ್ತಾರೆ ಎಂಬುದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯು ವಿದ್ಯಾರ್ಥಿಗಳಿಗೆ ಕೊಡುವ ಶುದ್ಧ ಆಹಾರದ ಬಗ್ಗೆ ಗಮನ ಹರಿಸಬೇಕು. ಬೇಕಾಬಿಟ್ಟಿ ದಲಿತರ ಮಕ್ಕಳು ಹೆಂಗಾದರೂ ಇರಲಿ ಅಂದರೆ ಅದು ಜೋಕೆ ಸರಿ ಎಂಬಂತೆ ವಿದ್ಯಾರ್ಥಿಗಳು ಸಿಡಿದಿದ್ದಾರೆ. ತರಕಾರಿ ಚೆಕ್ ಮಾಡಿ ಸರ್. ಮನೆ ಬಿಟ್ಟು ಬಂದು ಬದುಕುವ ಕನಸು ಹೊತ್ತು ಅವರಿಗೆ ಒಟ್ಟಿಗೆ ಊಟ ಇಲ್ಲದೆ ಮಾಡುವಂತ ಇಂತಹ ಹಾಸ್ಟೆಲ್ಗಳ ವಿರುದ್ಧ ಸಮಾಜ ಕಲ್ಯಾಣ ಸಚಿವರು ಹಾಗೂ ಅಧಿಕಾರಿಗಳು ಎಚ್ಚರ ವಹಿಸಬೇಕಿದೆ. ಇನ್ನು ಹಾಸ್ಟೆಲ್ನಲ್ಲಿ ತಂದಿರುವ ವಿದ್ಯಾರ್ಥಿಗಳು ಹೋಟೆಲ್ಗಳಿಂದ ಊಟವನ್ನು ತಂದು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಯಾರ ತಪ್ಪಿನಿಂದಾಗಿ ಆಗಿರುವ ಸಮಸ್ಯೆ ಎಂಬುದು ಇಲಾಖೆ ಅಧಿಕಾರಿಗಳು ತನಿಖೆ ಮಾಡಿ ಅಂತಹವರ ವಿರುದ್ಧ ಶಿಸ್ತಿನ ಕ್ರಮ ಅಥವಾ ಕೆಲಸದಿಂದ ವಜಾ ಮಾಡಬೇಕಾಗಿದೆ. ಏನಿದು? ಎಲ್ಲಿಂದ ತರ್ತಾ ಇದೆಯಾ? ಕೋಲಾರಿಂದ ನಾವು ಇಲ್ಲಿ ಬಂದಿರೋದು. ಜೆ ಬಿ ಹಾಸ್ಟೆಲ್ ಇಲ್ಲಿ MG ರೋಡ್ ಹತ್ರ. ಇಲ್ಲಿ ಹಾಸ್ಟೆಲ್ ಒಂಚೂರು ಚೆನ್ನಾಗಿರಲ್ಲ. ಅನ್ನ ಸಾಂಬಾರು ಏನು ಯಾವ್ದು ದಿನಾನು ಒಂದ್ ದಿನ ಕೂಡ ಚೆನ್ನಾಗಿ ಮಾಡಲ್ಲ. ಏನಾದ್ರು ಕೇಳಿದ್ರೆ ಏನಾದ್ರು ಹಿಂಗೇನಾದ್ರು ಮಾತಾಡಿದ್ರೆ ಮತ್ತೆ ನಮ್ಮನ್ನ ಪೇಂಡ್ ಔಟ್ ಮಾಡ್ಕೊಂಡು 5 ಕೇಸ್ ಅವೇ ಅದೈತೆ ಇದೈತೆ ಅಂತ ಪೊಲೀಸ್ ಅವ್ರಿಗೆಲ್ಲ ಹಾಕೊಡ್ತಾರೆ. ಅವರು ವಾಚ್ಮ್ಯಾನ್ ಅವ್ರು ಸೀಟೇ ಇಲ್ದಿರ ಮಾಡ್ತೀನಿ ನಿಮ್ಗೆ ಅದು ಇದಂತ ಇದು ಮಾಡ್ತಾರೆ ಅವರು. ಏನಾದ್ರು ಅಲ್ಲ ಪೊಲೀಸ್ ಅವ್ರು ಏನಾದ್ರು ಬಂದ್ರೆ ನಮ್ಮ ಮೇಲೆ ಹೇಳ್ತಾರೆ ಇವ್ನ್ 5 ಕೇಸ್ ಇದಾವೆ ಇವನ್ ಮೇಲೆ ಅದು ಇದಂತ ಅವ್ರಿಗೆ ಹೇಳ್ತಾರೆ. ಹಿಂಗೇನಾದ್ರು ಊಟದ ಬಗ್ಗೆ ಮಾತಾಡಿದ್ರೆ ಇವಾಗ ಯಾವ ನನ್ನ ಮೇಲೆ ಇರೋ 5 ಕೇಸ್ ಯಾವ ತೋರಿಸ್ಬಿಡಿ ಅಂತೇಳಿ ಅವ್ರಿಗೆ ವಾಚ್ಮ್ಯಾನ್ಗೆ ಅಲ್ಲೇ ಇದಾರೆ ನೋಡಿ.